Good morning, dear students. Today, the continuation topic in e-commerce is cryptography. So, cryptography is the science of writing in secret code and is an ancient art. So, as you know, it is the practice and study of techniques for secure communication in the presence of third parties, that is called advertisers. So, previously we have discussed regarding encryption. Like encryption, cryptography is one of the secret code to maintain a confidentiality and official documents. More generally, it is about constructing and analyzing that overcome the influences of advertiseries and which are related to various aspects of information security such as data confidentiality, data integrity and authentication. Whenever we want to spread the information for receiver, so it is nothing but cryptography is nothing but maintaining of secrecy and confidentiality. ಅಂತಂದರೆ ಈಗ ಥರ್ಡ್ ಪರ್ಸನ್ಗೆ ಯಾವುದೇ ರೀತಿ ಆ ಇನ್ಫಾರ್ಮೇಷನ್ನ ಪಾಸ್ ಮಾಡಬಾರ್ದು, ಅದಕ್ಕೋಸ್ಕರ ಅವರು ಕೆಲವೊಂದು ಸೀಕ್ರೆಟ್ ಕೋಡ್ನ ಯೂಸ್ ಮಾಡಿಕೊಂಡು ಲಾಜಿಕಲ್ ವರ್ಡ್ಸ್ ಆಗಿರ್ಬೋದು, ಇಲ್ಲ ಅಂತಂದರೆ ಆಲ್ಫಾಬೆಟಿಕಲ್ ಆಗಿರ್ಬೋದು, ನ್ಯೂಮರಿಕಲ್ಸ್ ಆಗಿರ್ಬೋದು, ಈ ರೀತಿ ಸೀಕ್ರೆಟ್ ಕೋಡ್ಸ್ನ ಯೂಸ್ ಮಾಡಿಕೊಂಡು ರಿಸೀವರ್ಗೆ ಪಾಸ್ ಮಾಡ್ತಾ ಇದ್ದಂಥ ಮೆಸೇಜಸ್ನ ಅಥವಾ ಮೆಥಡ್ನ ಆರ್ ಟೆಕ್ನಿಕ್ನ ವಿ ವಿಲ್ ಕಾಲ್ ಇಟ್ ಆಸ್ ಎ ಕ್ರಿಪ್ಟೋಗ್ರಫಿ ಅಂತ ಕರಿತೀವಿ. ಸೊ ನೋಡಿ ಇಲ್ಲಿ ಯಾವ ರೀತಿ ಆ ಕ್ರಿಪ್ಟೋಗ್ರಫಿ ವರ್ಕ್ ಆಗುತ್ತೆ ಅಂತಂದಾಗ, ಸೊ ಈಗ ನಾವು ಹೆಲೋ ವರ್ಲ್ಡ್ ಅಂತ ಹೇಳಬೇಕು ಯಾರಿಗೆ? ರಿಸೀವರ್ಗೆ. ನಾನು ಸೆಂಡರು, ನೀವು ರಿಸೀವರು. ನಾನು ನಿಮಗೆ ಹೆಲೋ ವರ್ಲ್ಡ್ ಅಂತ ಹೇಳಬೇಕು. ಅದು ಎನ್ಕ್ರಿಪ್ಷನ್. ನಾನೇನು ಮಾಡ್ತೀನಿ? ಎನ್ಕ್ರಿಪ್ಟ್ ಮಾಡ್ತೀನಿ. ಆ ಹೆಲೋ ವರ್ಲ್ಡ್ನ ನಾನು ಎನ್ಕ್ರಿಪ್ಟ್ ಮಾಡ್ತೀನಿ, ಅಂದರೆ ಹೈಡ್ ಮಾಡ್ತಿದ್ದೀನಿ. ಸೊ ಯಾವುದ್ರ ಮುಖಾಂತರ? ಸೈಫರ್ ಟೆಕ್ಸ್ಟ್. ಇಲ್ಲಿ ನೋಡಿ, ಆ್ಯಶ್ ಇದೆ, ಪರ್ಸೆಂಟೇಜ್ ಇದೆ, ಏನೇನೋ ಲೆಟರ್ಸ್ ಇದೆ, ಸಿಂಬಲ್ಸ್ ಇದೆ, ಕ್ವಶನ್ ಮಾರ್ಕ್ ಇದೆ. ಅಂದರೆ ಈಗ ಬೇರೆಯವ್ರಿಗೆ ನೋಡಿದಾಗ ಏನಪ್ಪ ಇದು, ಏನೋ ಅವ್ರಿಗೆ ಸ್ಪೆಲ್ಲಿಂಗ್ ಬರೋದಿಲ್ವೇನೋ, ಇಲ್ಲ ಏನೋ ಬೈ ಮಿಸ್ಟೇಕ್ ಟೈಪ್ ಮಾಡಿದಾರೇನೋ ಅಂತ ಗೊತ್ತಾಗುತ್ತೆ. ಯಾರಿಗೆ? ಥರ್ಡ್ ಪರ್ಸನ್ಗೆ. ಸೊ ಅದೇ ಡಿಕ್ರಿಪ್ಷನ್ ಅಂತಂದರೆ ಈ ರಿಸೀವರ್ ಅದನ್ನು ರಿಸೀವ್ ಮಾಡಿಕೊಂಡು ಅದನ್ನು ಓಪನ್ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಏನಿದು ಅಂದರೆ ಇಟ್ ಈಸ್ ಹೆಲೋ ವರ್ಲ್ಡ್ ಅಂತ. ಸೊ ಈ ರೀತಿ ಸೈಫರ್ ಟೆಕ್ಸ್ಟ್ ಅನ್ನೋದು ವರ್ಕ್ ಮಾಡುತ್ತೆ ಅಂತ. ಸೊ ಕಮಿಂಗ್ ಟು ದ ಹಿಸ್ಟ್ರಿ ಆಫ್ ಕ್ರಿಪ್ಟೋಗ್ರಫಿ, ದ ಒರಿಜಿನ್ ಆಫ್ ಕ್ರಿಪ್ಟೋಗ್ರಫಿ ಟುಕ್ ಪ್ಲೇಸ್ ಅರೌಂಡ್ 2000 BC, that is before Christ, in Egypt. So before the modern era, cryptography was concerned solely with message confidentiality, ಅಂದರೆ that is nothing but a encryption, conversation of messages from a comprehensible form into an incomprehensible one and back again at the other end. ಅಂದರೆ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಸೆಂಡರ್ ಮತ್ತು ರಿಸೀವರ್. ಸೊ ನಿಮಗೆ ಎಕ್ಸಾಂಪಲ್ ಹೇಳೋದಾದಂದರೆ, ಸಮ್ ಎಕ್ಸ್ಪರ್ಟ್ಸ್ ಆರ್ಗ್ಯೂ ದಟ್ ಕ್ರಿಪ್ಟೋಗ್ರಫಿ ಅಪಿಯರ್ಡ್ spontaneously sometime after writing was invented, with applications ranging from diplomatic massives to wartime battle plans. ಸೊ ಈ ಯುದ್ಧಗಳ ಟೈಮಲ್ಲಿ ಸರ್ಕ್ಯುಲರನ್ನು ಕಳಿಸ್ತಾ, ಈಗ ನಮಗೇನಾದರೂ ಒಂದು ಎಕ್ಸಾಮಿನೇಷನ್ನು, ಇಲ್ಲ ನಮಗೊಂದು ಟೈಮ್ ಟೇಬಲ್ಲು, ಏನೋ ಒಂದು, ಇಲ್ಲ ಅಂತಂದರೆ ಸರ್ಕಾರದಿಂದ ಏನೋ ಒಂದು ಆದೇಶನೋ, ಇಲ್ಲ ಏನೋ ಒಂದು ಸ್ಕೀಮ್ ಬಂದಿದೆ ಅಂತ ನಮ್ಗೆ ಯಾವಾಗ ಗೊತ್ತಾಗುತ್ತೆ? ಒಂದು ಸರ್ಕಾರದಿಂದ ಅಥವಾ ಯೂನಿವರ್ಸಿಟಿಯಿಂದ, ಕಾಲೇಜಿಂದ ಒಂದು ಸರ್ಕ್ಯುಲರ್ ಬಂದಾಗ ನಮಗೆ ಗೊತ್ತಾಗುತ್ತೆ ಅಲ್ವಾ? ಅದೇ ರೀತಿ ಯುದ್ಧಗಳ ಟೈಮಲ್ಲಿ ಏನು ಮಾಡ್ತಿದ್ರು ಅಂದರೆ, ಈ ಎನ್ಕ್ರಿಪ್ಟೆಡ್ ಫಾರ್ಮಲ್ಲಿ ಅವರು ಈಗ ನಿಮ್ಮ ರಾಜ್ಯದ ಮೇಲೆ ಈ ರೀತಿ ಯುದ್ಧ ಮಾಡೋಕ್ಕೆ ಬರ್ತಿದ್ದಾರೆ. ಈಗ ನೀವು ಎಕ್ಸಾಂಪಲ್ಲು ಬಾಹುಬಲಿ ಮೂವಿ ಎಲ್ಲರೂ ನೋಡಿರ್ತೀರ. ಆ ಬಾಹುಬಲಿ ಮೂವಿಯಲ್ಲಿ ಅವ್ರು ಯಾರೋ ಅಟ್ಯಾಕ್ ಮಾಡೋಕ್ಕೆ ಬರ್ತಾ ಇದ್ದಾರೆ ಸಾಮ್ರಾಜ್ಯಕ್ಕೆ ಅಂತಂದಾಗ ಆ ಫಾರ್ಮೆಟ್ನ ಅವರು ಓದೋದಕ್ಕೆ ಬರೋದಿಲ್ಲ. ಆಗೇನು ಮಾಡ್ತಾರೆ? ಆ ವಿರುದ್ಧ ರಾಜ್ಯ ಏನಿರುತ್ತೋ ಆ ಪರ್ಸನ್ನೇ ಕರೆಸಿ ಅವರು ಓದ್ತಾರೆ. ಸೊ ಈ ರೀತಿ ಏನಾಗುತ್ತೆ ಅಂತಂದರೆ, ಎಂಡ್ ಟು ಎಂಡ್ ದ ಮೆಸೇಜ್ ಆರ್ ಇನ್ಫಾರ್ಮೇಷನ್ ವಿಲ್ ಬಿ ಎನ್ಕ್ರಿಪ್ಟೆಡ್. ಸೊ ಆಗಿನ ಕಾಲದಿಂದನೂ ಸಹ ಈ ಕ್ರಿಪ್ಟೋಗ್ರಫಿಯನ್ನು ಯೂಸ್ ಮಾಡ್ತಾ ಬರ್ತಿದ್ದಾರೆ. ಸೊ ಇದು ಯಾವ ರೀತಿ? ಇದೇ ರೀತಿ ಇನ್ ಡೇಟಾ ಆ್ಯಂಡ್ ಟೆಲಿಕಮ್ಯುನಿಕೇಷನ್ಸ್, cryptography is necessary when communicating over any untrusted medium, which includes just about any network, particularly the internet. ಸೊ ಮಾಡ್ರನ್ ಎರಾಗಿ ಬಂದಾಗ ಕಂಪ್ಲೀಟಾಗಿ ಇದು ಪಾಪ್ಯುಲರ್ ಆಯಿತು. ಯಾಕೆ ಅಂತಂದರೆ, ಯಾವಾಗ ಇಂಟರ್ನೆಟ್ ಚೀಪ್ ಆಯಿತು ಆಗ ಇನ್ಫಾರ್ಮೇಷನ್ ಗ್ಯಾದರ್ ಮಾಡ್ಕೊಳ್ಳೋದು, ಇನ್ಫಾರ್ಮೇಷನ್ ಸ್ಪ್ರೆಡ್ ಆಗೋದು ಸಹ
ಅಷ್ಟೇ ಫಾಸ್ಟಾಗಿ ಅಷ್ಟೇ ಚೀಪಾಗಿ ಎಲ್ರಿಗೂ ಸಹ ಸಿಗ್ತಿತ್ತು. ಸೊ ಆ ಕಾರಣದಿಂದ ಈ ಕ್ರಿಪ್ಟೋಗ್ರಫಿನೂ ಸಹ ಅದನ್ನು ಮಾಡ್ರನೇಟ್ ಮಾಡ್ತಾ ಬರ್ತಿದ್ದಾರೆ ಅಂತಲೇ ಹೇಳಬಹುದು. ಸೊ ಇದರಲ್ಲಿ ಕ್ಲಾಸಿಕ್ ಕ್ರಿಪ್ಟೋಗ್ರಫಿ ಅಂತ ಒಂದು ಇದು ಬರುತ್ತೆ ಟೈಪ್. ದ ಮೇನ್ ಕ್ಲಾಸಿಕಲ್ ಸೈಫರ್ ಟೆಕ್ಸ್ಟ್ ಆರ್ ಟ್ರಾನ್ಸ್ಪೊಸಿಷನ್ ಸೈಫರ್ಸ್. ಹೇಗೆ ಅಂದರೆ ವಿಚ್ ರೀಅರೇಂಜ್ ದ ಆರ್ಡರ್ ಆಫ್ ಲೆಟರ್ ಇನ್ ಎ ಮೆಸೇಜ್ ಆ್ಯಂಡ್ ಸಬ್ಸ್ಟಿಟ್ಯೂಷನ್ ಸೈಫರ್ಸ್ ವಿಚ್ ಸಿಮ್ಮೆಟ್ರಿಕಲಿ ರೀಪ್ಲೇಸ್ ಲೆಟರ್ಸ್ ವಿತ್ ದಿ ಅದರ್ ಲೆಟರ್ಸ್. ನಿಮಗೆ ಇದು ಕ್ಲಾಸಿಕ್ ಕ್ರಿಪ್ಟೋಗ್ರಫಿ ಅಂತಂದರೆ ಏನು ಅಂತ 2 ಮಾರ್ಕ್ಸ್ಗೆ ಬರಬಹುದು, ಅಥವಾ ಯು ವಿಲ್ ಬಿ ಹ್ಯಾವಿಂಗ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಲ್ಸೋ. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ. ಹೆಲೋ ವರ್ಲ್ಡ್ ಬಿಕಮ್ಸ್. ನೋಡಿ, ಹೆಲೋ ವರ್ಲ್ಡ್ಗೆ ಸ್ಪೆಲ್ಲಿಂಗು ನಾವು ಇಲ್ಲಿ ಕರೆಕ್ಟಾಗಿ ಕೊಟ್ಟಿದ್ದೀವಿ, HELLOWORLD. ಬಟ್ ಇಲ್ಲಿ ಕ್ರಿಪ್ಟೋಗ್ರಫಿಯಲ್ಲಿ ಬರೆದಾಗ, ಸೈಫರ್ ಟೆಕ್ಸ್ಟಲ್ಲಿ ಬರೆದಾಗ EHLOL OWRDL. ಏನು ಅರ್ಥ ಆಗುತ್ತೆ ನಮಗೆ? ಇಟ್ ಈಸ್ ಟ್ರೈವಲಿ ಸಿಂಪಲ್ ರೀಅರೇಂಜ್ಡ್ ಸ್ಕೀಮ್. ಸೊ ಪದಗಳನ್ನು ಜೋಡಿಸಿ ರೀಅರೇಂಜ್ ದ ವರ್ಡ್ಸ್ ಅಂತ ಬರುತ್ತಲ್ಲ. ಸೊ ಕ್ಲಾಸಿಕ್ ಕ್ರಿಪ್ಟೋಗ್ರಫಿನ ಈ ರೀತಿ ಕರಿತೀವಿ. ಇಟ್ ಈಸ್ ಒಂದು ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ನೋಡಿ, ಹಿಂದಿನ ಕಾಲದಲ್ಲಿ ಯಾವ ರೀತಿ ಅಂತಂದರೆ, ಈಗ ಯಾರೋ ಬೇರೆ ರಾಜ್ಯದವರು ನಮ್ಮ ರಾಜ್ಯದ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾರೆ ಅಂತಂದಾಗ, ಸೊ ಏನೆಲ್ಲ ಸೀಕ್ರೆಟ್ಸ್ನ ಮೇಂಟೈನ್ ಮಾಡಬೇಕು, ನಾವು ಯಾವ ರೀತಿ ಅವ್ರನ್ನ ಆಕ್ಯುಪೈ ಮಾಡಬೇಕು, ಯುದ್ಧಕ್ಕೆ ಯಾವುದೆಲ್ಲ ನಾವು ರೆಡಿ ಮಾಡ್ಕೋಬೇಕು ಅನ್ನೋ ರೀತಿಯಲ್ಲಿ ಪ್ರತಿಯೊಂದು ಸಹ ಇನ್ಫಾರ್ಮೇಷನ್ ಇರುತ್ತೆ. ಇಲ್ಲಿ ನೋಡಿ, ಅಟ್ಯಾಕ್ ಟುಮಾರೋ ಅದನ್ನು ಅವರು ಕಳಿಸ್ದಾಗ ಯಾವ ರೀತಿ ಇರುತ್ತೆ, WORK ಸಮಥಿಂಗ್ ಎಲ್ಲ, ಅಂದರೆ ಈ ಲೆಟರ್ಸ್ನ ಎಲ್ಲೆಲ್ಲೋ ಹಾಕಿರ್ತಾರೆ. ಬಟ್ ಆ್ಯಕ್ಚುಲಿ ಅದನ್ನು ಫ್ರೇಮ್ ಮಾಡಿದಾಗ, ಡಿಕ್ರಿಪ್ಟ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಅಟ್ಯಾಕ್ ಟುಮಾರೋ ಅಂತ. ಓಕೆ, ದಿಸ್ ಇಸ್ ರಿಗಾರ್ಡಿಂಗ್ ಓಲ್ಡ್ ಎರಾ. ಸೊ ನೆಕ್ಸ್ಟ್, ಈಗ ಕಂಪ್ಯೂಟರ್ ಎರಾ, ಡಿಜಿಟಲ್ ಕಂಪ್ಯೂಟರ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ ಆಫ್ಟರ್ WWW ಏನು ಸೆಕೆಂಡ್ ವರ್ಲ್ಡ್ ವಾರು, ಅಥವಾ ಒಂದು ಮಾಡ್ರನಿಟಿ, ಕಂಪ್ಯೂಟರ್ ಸಿಸ್ಟಮ್, ಯಾವಾಗ ಇಂಟರ್ನೆಟ್ ಯುಗ ಆಯಿತೋ, ದಟ್ ಟೈಮ್ ದ ಕಂಪ್ಯೂಟರ್ಸ್ ಅಲೌಡ್ ಫಾರ್ ದಿ ಎನ್ಕ್ರಿಪ್ಷನ್ ಆಫ್ ಎನಿ ಕೈಂಡ್ ಆಫ್ ಡೇಟಾ ರೆಪ್ರೆಸೆಂಟೇಬಲ್ ಇನ್ ಎನಿ ಬೈನರಿ ಫಾರ್ಮ್ಯಾಟ್, unlike classical ciphers which only encrypted written language texts. This was new and significant. ಸೊ ಇಲ್ಲಿ ನೋಡಿ, ಮಿಷಿನ್, ಆ ಸೈಫರ್ ಮಿಷಿನ್ ಯಾವ ರೀತಿ ಇರುತ್ತೆ ಅಂತ. ಇಟ್ ಈಸ್ ಜರ್ಮನ್ ಸೈಫರ್ ಮಷಿನ್ ಯೂಸ್ಡ್ ಇನ್ ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಯೂಸ್ ಮಾಡಿದ್ರಂತೆ ಟು ಎನ್ಕ್ರಿಪ್ಟ್ ವೆರಿ ಹೈ ಲೆವೆಲ್ ಜನರಲ್ ಸ್ಟಾಫ್ ಮೆಸೇಜಸ್. ಯಾವ ರೀತಿ ಅಂತಂದರೆ, ಯಾವ ರೀತಿ ಅಲರ್ಟ್ ಆಗಿರಬೇಕು, ಎಲ್ಲೆಲ್ಲಿ ಏನೇನು ಅವಶ್ಯಕತೆ ಇದೆ ಅನ್ನೋದು ಎಲ್ಲ ಇನ್ಫಾರ್ಮೇಷನ್ನ ಟೈಪ್ ಮಾಡೋದಕ್ಕೆ ಒಂದು ಮಿಷಿನ್ ಬೇಕಿತ್ತಲ್ಲ. ಸೊ ಸೈಫರ್ ಮಿಷಿನ್ ಅಂತಲೇ ಕರಿತೀವಿ. ಸೊ ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಇದನ್ನು ಯೂಸ್ ಮಾಡಿದ್ರಂತೆ. ಸೊ ದೀಸ್ ಡೇಸ್ ಎ ಫೈನ್ ಎಕ್ಸಾಂಪಲ್ ಆಫ್ ಕ್ರಿಪ್ಟೋಗ್ರಫಿ ನಾವು ನೋಡ್ತಾನೆ ಇರ್ತೀವಿ, ಡೆಬಿಟ್ ಕಾರ್ಡ್ಸ್ ಮೇಲೆ, ಕ್ರೆಡಿಟ್ ಕಾರ್ಡ್ಸ್ ಮೇಲೆ ಎಲ್ಲ. ಈಗ ನಾವು ಒಂದು ATM ಅಲ್ಲಿ ಹೋಗಿ ಸ್ವೈಪ್ ಮಾಡಿದಾಗ ಹೇಗೆ ರೀಡ್ ಮಾಡುತ್ತೆ ಅಂತಂದಾಗ, ಬಿಕಾಸ್ ಆಫ್ ದೀಸ್ ಸೈಫರ್ ಟೆಕ್ಸ್ಟ್ ಅಂತಲೇ ಹೇಳಬಹುದು. ಕ್ರೆಡಿಟ್ ಕಾರ್ಡ್ ವಿತ್ ಸ್ಮಾರ್ಟ್ ಕಾರ್ಡ್ ಕೆಪಬಿಲಿಟೀಸ್, ಎ 3x5mm ಚಿಪ್ ಆಗಿರ್ಬೋದು, ಎಂಬೆಡೆಡ್ ಇನ್ ದಿ ಕಾರ್ಡ್ ಈಸ್ ಶೋನ್ ಎನ್ಲಾರ್ಜ್. ಸ್ಮಾರ್ಟ್ ಕಾರ್ಡ್ಸ್ ಕಂಬೈನ್ ಲೋ ಕಾಸ್ಟ್ ಆ್ಯಂಡ್ ಪೋರ್ಟಬಿಲಿಟಿ ವಿತ್ ದಿ ಪವರ್ ಟು ಕಂಪ್ಯೂಟ್ ಕ್ರಿಪ್ಟೋಗ್ರಫಿಕ್ ಅಲ್ಗಾರಿದಮ್ಸ್ ಅಂತಲೇ ಕರಿತೀವಿ. ಸೊ ದಿಸ್ ಈಸ್ ಎ ಕ್ರಿಪ್ಟೋಗ್ರಫಿ ಪೀಸ್ ಅಂತ. ಬಾರ್ ಕೋಡ್ ಅಂತ ಏನು ಹೇಳ್ತೀವಿ, ಆ ಬಾರ್ ಕೋಡ್ ಇದು ಮಾಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಸೊ ಯಾವ ಬ್ರ್ಯಾಂಚು ಏನು ಎಲ್ಲ ಇನ್ಫಾರ್ಮೇಷನು ಗೊತ್ತಾಗ್ತದೆ. ದೀಸ್ ಕೈಂಡ್ ಆಫ್ ಪೀಸಸ್ ಅಥವಾ ಟೆಕ್ಸ್ಟನ್ನು ನೋಡಿದಾಗ ನಾವು ಸೈಫರ್ ಟೆಕ್ಸ್ಟ್ ಅಂತ ಕ್ಲೀನಾಗಿ ಅರ್ಥ ಮಾಡ್ಕೋಬಹುದು. ಸೊ ಏನು ಕ್ರಿಪ್ಟೋಗ್ರಫಿಯಲ್ಲಿ ಬಂದಾಗ ವಿ ಹ್ಯಾವ್ 3 types of cryptography. That is symmetric key cryptography, that is secret key cryptography ಅಂತ ಕರಿತೀವಿ, ಮತ್ತು ಪಬ್ಲಿಕ್ ಕೀ ಕ್ರಿಪ್ಟೋಗ್ರಫಿ. ಓಕೆ, ಇನ್ನೊಂದು ಹ್ಯಾಶ್ ಫಂಕ್ಷನ್ ಅಂತ ಇದರಲ್ಲಿಲ್ಲ. ನೋಡ್ಕೊಳ್ಳಿ. ಸೀಕ್ರೆಟ್ ಕೀ ಕ್ರಿಪ್ಟೋಗ್ರಫಿ ಅಂತಂದರೆ ಏನಪ್ಪ? ಯೂಸಸ್ ಎ ಸಿಂಗಲ್ ಕೀ ಫಾರ್ ಬೋತ್ ಎನ್ಕ್ರಿಪ್ಷನ್ ಆ್ಯಂಡ್ ದಿ ಡಿಕ್ರಿಪ್ಷನ್. ನಾನು ಹೇಳಿದ್ನಲ್ಲ, ಹೆಲೋ ವರ್ಲ್ಡ್, ಮತ್ತು ಅಲ್ಲಿ ಮಧ್ಯದಲ್ಲಿ ಸೈಫರ್ ಟೆಕ್ಸ್ಟ್ ಇತ್ತು. ಸೊ ಡಿಕ್ರಿಪ್ಟ್ ಆದಾಗಲೂ ಸಹ ಅದೇನಾಗುತ್ತೆ, ಸೇಮ್ ಕೀ ಇರುತ್ತೆ. ಅದನ್ನು ನಾವು ಸಿಮ್ಮೆಟ್ರಿಕ್ ಕೀ ಕ್ರಿಪ್ಟೋಗ್ರಫಿ ಅಥವಾ ಸೀಕ್ರೆಟ್ ಕೀ ಕ್ರಿಪ್ಟೋಗ್ರಫಿ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಬಂದು ಪಬ್ಲಿಕ್ ಕ್ರಿಪ್ಟೋಗ್ರಫಿ. Public key cryptography. So public key cryptography refers to encryption methods in which both the sender and receiver share the different keys. So different keysನ ಯೂಸ್ ಮಾಡ್ಕೊಳ್ತಾರೆ. ಯಾಕಪ್ಪ ಪಬ್ಲಿಕ್ ಕೀ ಕ್ರಿಪ್ಟೋಗ್ರಫಿ ಅಂತಂದರೆ, ಈ ಸೆಂಡರ್ ಒಂದು ಸಲ ರಿಸೀವರ್ಗೆ
ಸೆಂಡ್ ಮಾಡಿದಾದಮೇಲೆ ಅವರು ನೂರಾರು ಜನಕ್ಕೆ ಸ್ಪ್ರೆಡ್ ಮಾಡಬೇಕಾಗತ್ತೆ. ಲೈಕ್ ಈಗ ನೋಟಿಫಿಕೇಷನ್ಸ್ ಯೂನಿವರ್ಸಿಟಿ ಕಡೆಯಿಂದ ಇಲ್ಲ ಗೌರ್ನಮೆಂಟ್ ಕಡೆಯಿಂದ ಅಫಿಷಿಯಲ್ ಕಡೆಯಿಂದ ನೋಟಿಫಿಕೇಷನ್ಸ್ ಬರುತ್ತೆ, ಅವ್ರದ್ದೇ ಆದಂಥ ಒಂದು ವೆಬ್ಸೈಟ್ನ ಕೊಡ್ತಾರೆ. ಸೊ ಆ ರೀತಿಯಾದಂಥ ದಟ್ಸ್ ವೈ ಬೋತ್ ಏನು ಮಾಡ್ತಾರೆ, ಡಿಫ್ರೆಂಟ್ ಕೀನ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಒನ್ ಬಂದು ಹ್ಯಾಶ್ ಫಂಕ್ಷನ್ ಅಂತ. ಈ ಹ್ಯಾಶ್ ಫಂಕ್ಷನ್ ಅಂದರೆ ಯೂಸಸ್ ಎ ಮ್ಯಾಥಮೆಟಿಕಲ್ ಟ್ರಾನ್ಸ್ಫಾರ್ಮೇಷನ್ ಟು ಇರ್ರಿವರ್ಸಿಬಲಿ ಎನ್ಕ್ರಿಪ್ಟ್ ಇನ್ಫಾರ್ಮೇಷನ್. ಸೊ ಕೆಲವೊಂದು ಮ್ಯಾಥಮೆಟಿಕಲ್ ಅಲ್ಗರಿದಮ್ಸ್ನ ಯೂಸ್ ಮಾಡಿಕೊಂಡು ಎನ್ಕ್ರಿಪ್ಟ್ ಇನ್ಫಾರ್ಮೇಷನ್ನ ರಿವರ್ಸ್ ಮಾಡ್ಕೊಳ್ತಾರೆ. ಅಂದರೆ ಈ ಎಲ್ಲ ರೀತಿ ಬಂದು ಓನ್ಲಿ ಸೆಂಡರ್ ಮತ್ತು ರಿಸೀವರ್ಗೆ ತಲುಪಬೇಕಾಗಿರೋಂಥ ಮೆಸೇಜು ಥರ್ಡ್ ಪರ್ಸನ್ಗೆ ತಲುಪ್ದಿರ ಹೈಡ್ ಮಾಡೋವಂಥದ್ದು ಅಥವಾ ಸೆಕ್ಯೂರ್ ಮಾಡೋವಂಥ ಪರ್ಪಸ್ಗೆ ಅಂತಲೇ ಹೇಳ್ಬೋದು. ಸೊ ನಿಮಗೆ 2 ಮಾರ್ಕ್ಸ್ಗೆ ಒಂದು ಕ್ವಶನ್ ಕೇಳಬಹುದು. ದ ಬೇಸಿಕ್ ಎಲಿಮೆಂಟ್ಸ್ ಆಫ್ ಕ್ರಿಪ್ಟೋಗ್ರಫಿ, ವಿಚ್ ಆರ್ ದಿ ಎಲಿಮೆಂಟ್ಸ್ ಆಫ್ ಕ್ರಿಪ್ಟೋಗ್ರಫಿ ಅಂತ ಕೇಳಿದಾಗ ಎನ್ಕ್ರಿಪ್ಷನ್, ಡಿಕ್ರಿಪ್ಷನ್ ಆ್ಯಂಡ್ ಕೀ ಎಲಿಮೆಂಟ್ಸ್ ಅಂತಲೇ ಬರೀಬಹುದು. ಸೊ ಇದು ಯಾವ ರೀತಿ ಪ್ರೋಸೆಸ್ ಅಂತ, ಫಸ್ಟು ಒಂದು ಪ್ಲೇನ್ ಟೆಕ್ಸ್ಟ್ ಇರುತ್ತೆ ಏನೋ ಒಂದು, ನೆಕ್ಸ್ಟು ಅದು ಎನ್ಕ್ರಿಪ್ಟ್ ಆಗುತ್ತೆ ಅಂತಂದರೆ ಸೆಕ್ಯೂರ್ ಆಗುತ್ತೆ ಅಥವಾ ಹೈಡ್ ಆಗುತ್ತೆ, ಮತ್ತು ಅದಕ್ಕೊಂದು ಲ್ಯಾಂಗ್ವೇಜ್ ಬೇಕು, ಸೈಪರ್ ಟೆಕ್ಸ್ಟ್ ಆಗುತ್ತೆ. ಮತ್ತು ಡಿಕ್ರಿಪ್ಷನ್ ಅಂದರೆ ಆ ಲಾಕ್ನ ಓಪನ್ ಮಾಡಿದಾಗ ಸೊ ಪ್ಲೇನ್ ಟೆಕ್ಸ್ಟಲ್ಲಿ ನಾವು ಏನು ಬರೆದಿರ್ತೀವೋ ಅಥವಾ ಏನು ಟೈಪ್ ಮಾಡಿರ್ತೀವೋ, ಏನು ಇನ್ಫಾರ್ಮೇಷನ್ ಕಮ್ಯುನಿಕೇಟ್ ಮಾಡಿರ್ತೀವೋ ಅದು ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ಸ್ ಆಫ್ ಕ್ರಿಪ್ಟೋಗ್ರಫಿ. ಸೊ ಅಪ್ಲಿಕೇಶನ್ಸ್ ಆಫ್ ಕ್ರಿಪ್ಟೋಗ್ರಫಿ ಬಂದಾಗ ನಾನು ಹೇಳಿದೆ ನಿಮಗಾಗಲೇ ATM ಕಾರ್ಡ್ಸ್ ಅಲ್ವಾ, ATMs, ಇಮೇಲ್, ಸೆಕ್ಯೂರ್ ರಿಮೋಟ್ ಆಕ್ಸೆಸ್, ISDN, PEM, PGD, ಸ್ಮಾರ್ಟ್ ಕಾರ್ಡ್ಸ್ ಆ್ಯಂಡ್ ಮೆನಿ ಮೋರ್. ಇದು ಎಲ್ಲ ಕಡೆಯೂ ಸಹ ಈ ಕ್ರಿಪ್ಟೋಗ್ರಫಿನ ಅಂತಂದರೆ ಸೀಕ್ರೆಟ್ ಕೋಡ್ಸ್ನ ಯೂಸ್ ಮಾಡ್ತಾರೆ ಫಾರ್ ದಿ ಕಾನ್ಫಿಡೆನ್ಷಿಯಲಿಟಿ ಪರ್ಪಸ್ ಆ್ಯಂಡ್ ಅಥೆಂಟಿಕೇಷನ್ ಆ್ಯಂಡ್ ಇಂಟಿಗ್ರಿಟಿ ಪರ್ಪಸ್. So thank you. This is regarding cryptography. So you can expect for 5 marks or 2 marks. Thank you.